الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين بسم الله الرحمن الرحيم والتين والزيتون وطور سينين وهذا البلد الأمين لقد خلقنا الإنسان في أحسن تقويم ثم لقد وصلنا سبحانه ما له كلا كلا لئن بدلت الأرض ما ترك ملكما نار الله المقدس التي تتكلم ولا في تقييم بالمقتضى بسم الله ಮುದುಗಲ್ಲಿಂದ ಇವಾಗ ಹೆಣ್ಣು ಹತ್ತಿಲ್ಲ ಗಂಡ ಎಲ್ಲ ಅಡ್ಡಾಡಿ ಈ ಹೆಬ್ಬಳ್ಳಿ ಅಜ್ಜನ ಪಾದಕ್ಕೆ ಬಂದು ಒಳ್ಳೆ ಕೂಡಿಗೆ ಗದಿಯಾಗಿ ನಾ ಇದೇನು ಮಾಡೋಕೆ ನಿಂತ 21 ದಿವಸ ತಪ್ಪದ ಅಲ್ಲೇ ಹುಸೇನ್ ದರ್ಗಾಕ್ಕೆ ನಡ್ಕೊಪ್ಪ. ಇಡೀ ಕರ್ನಾಟಕದ ದೇವರು ನಾವು ಅಲ್ಲೇ ಕೂಡಿರ್ತೀವಿ ಅವನ ಹತ್ರ. ಮತ್ತ ಅಲ್ಲೇ ಅವನ ಇಲ್ಲಿಗೆ ಬಂದ ನಮ್ಗೆ ಒಳಕ ನಾನಾ ದೊಡ್ಡವ ಅಂತ ಹೇಳುದಿಲ್ಲ. ಅಲ್ಲೇ ನಡ್ಕೋ 5 ಅಮಾಸಿ ಅಷ್ಟ ತಪ್ಪದ ಇಲ್ಲಿ ಹತ್ತ ನಾನು ಬೂದಿ ನಂಬ್ಕೊಂಡು ಪಡ್ಕೋಬೇಕ ಕಡೆ ಎದ್ದಿದ್ದ ನಿಂದ ಹೆಣ್ಣ ಹತ್ತಬೇಕು ಒಂದು ಇಲ್ಲ ನಿನ್ನ ಜೀವನ ಹಾಕಬೇಕು. ವರ್ಷ ತುಂಬುವಾಗ ಲಗ್ನ ಆಗುದಿಲ್ಲ, ಫಿಕ್ಸ್ ಆಗತ್ತೆ. ಈ ಹ್ಯಾಂಗ ನಡ್ಕೊಂತೀವಿ ಬಂದು ಸತೆ ಹೊಳೆ ಕಳಿಸ್ತಾರ ಅಲ್ಲಿಂದ ಅಲ್ಲೇ ಹೊಳೆ. ಹೌದನಿದ ಹತ್ತಲ್ಲ ಹಂಗ ಮಾಡ್ಸ್ಯಾರ ಮಕಂದಾರ ಅದನ್ನ. ಮತ್ತ ಅದನ್ನ ಎಲ್ಲ ನಾ ಕಡಿಗೆ ತಕ್ಕೊಂಡು ಈ ಕಟ್ಟಿಗೆಯರ್ ಯಾರು ಒಂದಿಬ್ರು ಕುರಿ ಬಗ್ಗೆ ಬಂದಾರ. ಮೊನ್ನೆ ನಡ್ವರ್ಕ ಬಂದಿದ್ರಪ್ಪ, ಅಮಾಶಿಗ್ ಬಾ ಆಶೀರ್ವಾದಕ್ಕಾಗಿ ಹೋಯ್ತು ಅಂತ ಹೇಳಿದ್ವಿ. ಈಗ ಎಷ್ಟೋ ನಿಮ್ಮ ಹಾಳಾಗಿ ಶಟಕ್ ಹೋಗ್ಬೇಕು. ಹೌದಾ? ನಿಮ್ಮ ತಲೆ ಬೀಳು ಮಟನು ವರ್ಷಕ್ಕೊಂದು ಹೆಬ್ಬಳ್ಳಿ ಹತ್ತಿನ ಹೆಸರು ಹೊರಂ ಕಮ್ಮಿ ತಂದು ಮುಟ್ಟಿಸ್ರಿ.
ಅವು ಯಾಕೆ ಸೆಟ್ಟಿತಾವು, ಯಾಕೆ ಪಿಡಕ್ ಬರ್ತಾ ಅದನ್ನ ನಾನು ನನ್ನ ಬೂದಿ ನಂಬ್ಕೊಂಡು ಹೋಗ್ರಿ. ತಪ್ಪದ ದಮಾಷಿ ಹಾಕ್ಬೇಕಿಲ್ಲ, ಅದಂತೂ ಯಾವಾಗೂ ಬಿಡುಗಡಿಲ್ಲ. ಹೇಳಿನಪ್ಪ, ಮಾಡಿ ಬೇಯಿಸ್ತಾರ ಹೇಳಿನಿ. ಡಾಕ್ಟ್ರು ತಲಿ ಭ್ರಮೆ ಆಗೈತಿ, ಹುಚ್ಚಿಡ್ದೈತೆ ಅಂತ ಡಾಕ್ಟರ್ ಹೇಳ. ಯಾಕೆ ಇದು ಆಗಿಲ್ಲ, ಏನೂ ಆಗಿಲ್ಲ, ಅದು ದೇವ್ ಅಂತ ನಾ ಹೇಳಿ. ಏನಿಲ್ಲ, ರಥ ಕೊಟ್ಟು ಬಿಟ್ಟಿನಿ ನಾನು. 21 ದಿವಸ ನಮ್ ತಂಗಿ ಗುಡಿಯಾಗಾರ ಹೋಗಿರಿ, ಇಲ್ಲ 21 ದಿವಸ ಇಲ್ಲ ನಾನು ದರ್ಗಾದಾಗಾರ ಹೋಗಿರಿ ಅಂತ ಹೇಳ್ಬಿಟ್ಟಿರಿ. ಮುಂಜಾನೆ ಹೋಗಿ ವ್ಯವಸಾಯ ಮಾಡಿ ಬಂದಾರ ನಸಿನಾಗ ಹಾಕಕ್ ಹೋಗಿ ಅಲ್ಲಿಂದ್ರ ಅಂತಕಿ ನಾ ಹಂಗ ಹೇಳಿಲ್ಲಪ್ಪ. 21 ದಿವಸನು 24 ತಾಸು ಕಂಟಿನ್ಯೂ ಆಗಿ ಅಲ್ಲೇ ಇರ್ಬೇಕು. ಮತ್ತೆ ಇಲ್ಲಿ ಕಂದ್ರೆ ಅದು ನನಗೆ ನೀವು ಹೆಂಗ್ ಮಾಡ್ತಾರೆ? ಅಲ್ಲೇ ಗುಡಿಯಾಗ ರೀತಿ ಮಾಡಿದ್ರಿ ದುರ್ಗ ಗುಡಿಯಾಗ ಮನಿ ಬರಂಗಿಲ್ಲ 21 ದಿವಸ. ಹೌದನ್ರಪ್ಪ? ನಾ ಏನ್ ಹೇಳಿನಿ, 24 ತಾಸು ಅಲ್ಲೇ ಇರ್ಬೇಕು. ಬರ್ತೀರಾ? ಇರ್ತೀವಲ್ರಿ. ನಾ ಮಂಡಿ ಬೆಸ್ತೇನೆ ಹೇಳಿ. ಮತ್ ನಾ ಮಂದಿ ಬೆಸ್ತಾರ ಹೇಳಿದ್ರು. ಮತ್ತ 8 ದಿವಸ ಆತ ನಾಳೆಗೆ ಮಾಡ್ಬೇಕಿಲ್ಲ ಮರೆ ತೋರಿ. ಆಶೀರ್ವಾದ ಕಾಯಿ ಬರ್ಸ್ರಿ ಅಂತ ಬೆಸ್ತ್ಯಾಗ ಹೇಳಿದ್ದೆ. ಅವ್ರ ಕಾಯಿ ಬರ್ಸ್ಯಾರ ಅಂತ ಕೇಳ. ಈಗ ಬರ್ಸ್ಯಾರ ಈಗ ಅಜ್ಜು ಅದ್ರ ಹೇಳಿಂದ ಮತ್ತಿದು ನನ್ನ ಹೆಸರಿಗೆ ಧಕ್ಕೆ ಆಗುತ್ತಿಲ್ಲ ನೋಡ್ರಿ. ಈ ಕಂಬೋಳಿಗೆ ಕಡೆ ಒಬ್ಬ ಫಸ್ಟಾಗಿ ಗೋಕಾಕದವನು ಕರ್ಕೊಂಡ್ ಬಂದನಪ್ಪ. ಅವನು ಇವರು ನನ್ನ ಕೂಡ ಚೆಡ್ಡಿ ಹಾಕಿ ಹೆಬ್ಬಳ್ಳಿ ಅಜ್ಜನ ಕೂಡ ಕುಸ್ತಿ ಹಿಡುತ್ತೀನಿ ಅಂದ್ರ ನಾ ಬೀಳ್ತೀನಿ. ಇವ್ರು ಅಲ್ಲ ಬಾಣ ತಿರು ಹಾಕಿ ಜಗತ್ತ ತಿರು ಹಾಕಿದೀವಿ, ಏನು ಆಗಿಲ್ಲ. ಸತ್ಯ ನಾಶ ಆಗಾಕತ್ತೈತಿ. ಅವ್ರು ಸರ್ವ ಸಾಧಾರಣ 15 ವರ್ಷದ ಮೇಲ್ಪಟ್ಟಿಂದ ಐತೆ ಅವ್ರಿಗೆ ಪೀಡ. ಅದಕ್ಕ ಅದಕ್ಕ ಇವರು ಪೂರ್ವಿ ಊರು ಪೂರ್ವಿ ಮನಿ ಒಂದವಲೆ, ಇವರು ಠಿಕಾಣಿ ಹಾಕಿ ಇರುವುದು ಒಂದವಲೆ. ಇವರು ಪುತ್ತೂರಿಗೆ, ಇವರು ಬಡ್ಡಿ ಮನಿಗೆ ಅದನ್ನ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಚೌಕಟ್ಟು ಬಂದೋಬಸ್ತ್ ಮಾಡ್ಕೊಂಡ್ರ ನನ್ನ ಬೂದಿ ನಂಬಿ ತಪ್ಪದ ದಮಾಷಿ ಹತ್ತಿನಂದ್ರೆ ಅದಕ್ಕೆ ನಾ ಕೈ ಹಾಕ್ತೀನಿ. ಎಂದು ಕರ್ಕೊಂಡು ಹೋಗ್ತೀರಿ ನಂದು ಪರ್ಮಿಷನ್ ಐತಪ್ಪ. ಯಾವಾಗ ನಾಳೆ ಅಂತೂ ಗುರುವಾರ, ನಾಳೆ ಭಕ್ತರು ಬರ್ತಾರ. ನಾಳೆಗೆ ಇವ್ರಿಗೆ ಅಜ್ಜಗಾಗುದಿಲ್ಲ, ದಾರ ಕರ್ಕೊಂಡು ಆ ಪ್ರಕಾರ ಮಾಡ್ರಿ. ಹುಬ್ಬಳ್ಳಿ ಅಜ್ಜನ ಹೆಸರಲ್ಲಿ ಒಂದು ಹೇಳಿ ಒಂದು ಆಧಾರ್ ಕಳಿಸಿ ಕೊಡ್ಬೇಕು. ಈಗ ದಮ್ ದನೆ ಕಾಲಿಟ್ಟಿಯಪ್ಪ ನೀನು.
ಎಲ್ಲ ಏನ್ ಮಾಡುದು ಎಲ್ಲ ಮಾಡ್ಯಾನ. ಹೆಜ್ಜೆ ಹೆಜ್ಜಿಗೆ ಮಾತಿಗೆ ಅದನ್ನ ಕೇಳಕ್ ಹೋಗ. ಈ ಸೀತಾರಹಳ್ಳಿ ಒಬ್ಬನ ಹೊಸದಾಗಿ ಕರ್ಕೊಂಡ್ ಬಂದನಪ್ಪ. ನಾರಾಯಣ ಕಾಯಿ ಬರ್ಸಿ ಅನ್ಪ. ಕಾಯಿ ಬರ್ಸು ಓದು ಕಾಯಿ ಹೊಲಕ್ಕ ಮನಿ ನನ್ನ ಬುದ್ಧಿ ನಂಬು. ಇದು ನಿಂದು ನಿಮ್ಗೆ ಉದ್ಧಾರ ಮಾಡಿ ಕೊಡಬೇಕು. ಈ ಇಟ್ಟಿಗೆಯ ಹೋಮ ಮಾಡಿಸ್ಬೇಕಾದ್ರೆ ಬೇರೆದರ ಕಡೆಯಿಂದ ಮಾಡಿಸಿ ನಾವು ದಕ್ಕಿ ತಿಂದಿವಿ. ಮತ್ತೀಗ ಹೋಮ ಮಾಡಿಸಂತೇಳಿ ಅನ್ನಕತ್ತಾರ. ಇನ್ನು ನಮ್ಮ ಮನಿ ಗುರುಗಳು ಕಡೆಯಿಂದ ಮಾಡಿಸುದು ಮತ್ತ ಬದ್ಲಿಯಾರ ಕಡೆಯಿಂದ ಮಾಡಿಸಿದ್ರು ನಡೀತೈತು. ಹೆಂಗ ಹೌದನಪ್ಪ? ಅವನ ಕೈ ಬಿಡಾಕ್ ಹೋಗುದಿಲ್ಲ. ಅದ ಗಟ್ಟಿ ಒಳಗ ಅದ ಮಂತಂದ ಒಳಗ ಉರುವೆ ನಿಮ್ಮ ಗುರುಗಳ ಕಡೆಯಿಂದ ಮಾಡಿ. ಅದು ಕೇಸ್ ಕೊಟ್ರ ಆಗತ್ತ ಅಂತ ಮುಗಿ ಹಾಡಿಬಿಟ್ಟೈತೆ ನಾನು ಮಾಡ್ತೀನಿ. ಇದು ಎರಡನೇ ಅಮಾವಾಸ್ಯೆ. ಹೌದು. ಅನ್ನ ಪ್ರಸಾದ ಇಲ್ಲಿ ನನ್ನ ದರ್ಗಾದಾಗ ಭಕ್ತರಿಗೆ ಮಾಡಿಸಿ ಭಕ್ತರಿಗೆ ಹಾಕಿ ನೀವು ಮಾಡಿದ ಪ್ರಸಾದ ನಿಮ್ಮ ಮನೆಗೆ ಓದಿರೇನಪ್ಪ? ಓದಿಲ್ಲ ಅಂತ ಎಲ್ಲಿಟ್ರಿ ಎಮ್ಮಿನ ಸವಾಲ ಹೋಯ್ತಾ ಈ ಅಮಾಶ್ ಕೊಡ್ತೀವಿ ಪ್ರಸಾದ ಒಯ್ಬೇಕು. ಕೊಡ್ತೀವಿ. ಈಗ ಅಜ್ಜ ಏನ್ ಹೇಳ್ಯಾನ ಕೆಲ್ಸದ್ದು ಚಲೋ ಆಗತ್ತಂತ ಹೇಳ್ಯಾನಿಲ್ಲ. ಪ್ರಸಾದ ತಗೊಂಡು ಹೋಗು. ಮತ್ ಇನ್ನೂ ಅಜ್ಜಗೆ ಏನೇನ ಓಮ್ನಿ ಕಾರ ಹತ್ಸವ ನೀ ಅದಿದಿ ಮತ್ ಹಿಂಗ್ ನಡ್ಕೊಂಡ್ರೆ ಹೆಂಗಪ್ಪ? ಪ್ರಸಾದ ತಗೊಂಡ್ ಮನಿಗೆ ಹೋಗ, ಬರ್ತಾವ ಚಲೋ ಹಾಕೋ. ಈ ಜಮಖಂಡಿ ಯಾವೊಬ್ಬ ಹೊಸ್ತಾಗಿ ಕರ್ಕೊಂಡ್ ಬಂದನಪ್ಪ. ಜನಬ ಆ ಲಿಂಬು ಎದಕ್ಕೆ ಕೈ ತಗೊಂಡ್ ಕುಂತಿದ್ದೆ? ನೀ ಏನ್ ಸಮಸ್ಯೆ ಅಂತ ಬರಕತ್ತಿ? ಇದು ಎರಡನೇ ಅಮಾವಾಸ್ಯೆ ಎರಡನೇ ಅಮಾವಾಸ್ಯೆ ಬಂದಿದ್ದೀನಿ. ಎರಡನೇ ಅಮಾವಾಸ್ಯೆ ತಿಳಿನಿ ಇದು ಅಮಾವಾಸ್ಯೆ ಬಂದು 5 ಅಮಾವಾಸ್ಯೆ ಬರಕ್ಕೆ ಹೇಳ್ರಿ. ಆಗ ಹಾಕಿಬಿಡ್ರಿ ಅಲ್ಲ. ಅಜ್ಜಿ ಏನು ಹೇಳ್ತಾನೆ ಅದನ್ನ ಮಾಡೋದು. ಇಲ್ಲೇ ಇರೋಲ್ಲ. ಯಾರು ಇಲ್ಲಿ ಬಂದಾರ ಹಿಡಿಬೇಡ ಅಂದಾರಪ್ಪ. ಪೊಲೀಸ್ ಜಾತಂಗಕ್ಕೆ ಕೇಸ್ ಬರ್ಬೇಕಾಗತ್ತ. ಹಂಗೆ ಬಾದ್ನೆ ಅದು ನಿಮ್ಮ ಮನೆ ಬರ ದೊರಕುದು ತರೋದು ಕುಟ್ರಿಗೆ ಹೋಗಿರೋದು. ಏ ಮುಖಂದರ ಹಿಡಿಬೇಡ ಅಂದ್ರೆ ಅವ ಹೆಂಗ ಕಟ್ಕೊಂಡ್ ಬಂದ ನಂಗೆ ಕಟ್ಕೊಂಡು ಹೋಗಿ ಅದು ಅವ್ರಿಗೆ ಬಿಟ್ಟಿದ್ದು ಪ್ರಶ್ನೆ. ಇಲ್ಲೇ ನನ್ನ ಸ್ಥಾನಕ್ಕೆ ಬಂದಿಂದ ನನ್ನ ದುವಾ ನನ್ನ ಆಶೀರ್ವಾದ ಆಗ್ಬೇಕವು. ನೀನ್ ತಬ್ಲಿಕ್ಕ ಸುನ್ನಿಯಪ್ಪ ಹೇಳ್ರಿ. ತಬ್ಲಿಕ್ಕೋ ಸುನ್ನಿ ಹೇಳುದಿಲ್ಲ. ಅದಿ ನೋಡ ಅದ್ರಾಗು ತಬ್ಲಿಕ್ನೊಳಗು ನಿಂದು ನೋಡ್ಲಾರ್ದ ಇವಾಗ ಕರ್ಕೊಂಡ್ ಬಂದಾನ. ಹೌದಾನ? ತಬ್ಲಿಕ್ ಹೌದಲ್ಲ ನೀನ? ತಬ್ಲಿಕ್ ಅದನ್ನ
ಆ ಥರ ಫಸ್ಟ್ ಟೈಮ್ ಬಂದ್ರು ಗೊತ್ತಿಲ್ದವ್ರು ಹೊಸ್ದಾಗಿ ಬಂದವ್ರನ್ನು ಎಲ್ಲಾರನು ಒದರ್ತಾನ ಅದ ಹೊಸ್ದಾಗಿ ಬಂದಿರೇನಂತ ಕೇಳ್ತಾನ. ನಿಮ್ಮನ್ನು ಹಂಗ ಕೇಳ್ಯಾನ. ನೀವು ನಿಮ್ಮದು ಪ್ರಾಬ್ಲಮ್ ಹೇಳಿದ್ಗಳಕ್ಕನ ಆಶೀರ್ವಾದ ಕಾಯಿ ಬರ್ಸ್ರಿ ಅಂದಾನ. ಆದ್ರೂ ನೀವು ಬರ್ಸಿಲ್ಲ. ಈಗ ಯಾವ್ದು ಹಾಕೊಂತೀವಿ ನೋಡಪ್ಪ. ನನ್ನ ಲೈನಕ್ಕೆ ಬರ್ತೀವೋ ಕೊಡು ಬಡ್ಕೊಂಡು ಭಾಳ ಮುಖಂಡ ನನಗೇನು ಅವ್ರದಿಲ್ಲಿ ಹಣೆ ಬಾರ ಮುಗಿಸಿ ಅಂತ ಇದ್ದಿದ್ದು ಹೇಳ್ಬಿಡ. ಹಿಂದಕ್ಕೆ ಬಂದು ಮಡ್ಕೊಂಡ ಬಾಳಿ ನಾನು ಕಲ್ಲು ಹೋಗೋದು ಬಿಟ್ಟ. ಮತ್ ನಾವು ಮಾಡಿದ್ ಮತ್ ಈಗ ಬಂದಾನ. 8 ತಿಂಗಳ ಹಿಂದ ಹೇಳಿದ್ದು ಪ್ರಶ್ನೆ ಯುಗ ನಾನ ಎಲ್ಲೇ ಹುಡುಗಿ ಗದ್ದಿಗೆ ಒಳಗ. ಹೌದನ? ಕೊಂಡು ಹೋಗಿ ತಪ್ಪದ ಅಮಾಶೆ ಹಾಕ್ತೀನಿ. ಕಾಯಿ ಬರ್ಸಿಲ್ಪ ತಗೊಂಡು ಹೋಗು. ಈ ಉಣಚಿಗೆ ಒಬ್ಬ ಕೆಮ್ಮಾಳ ಬಂದಾರ. ಬರ್ರಿ ಯಾರು ನಿಮ್ದಲ್ಲ ಒಂದು ಒಳ್ಳೆಯವರ ತಾಳಿಲ್ಲ ಮೇಲಿಲ್ಲ. ಒಂದು ದಿವಸ ದವಾಖಾನೆ ಇಲ್ಲ ಬಂದಿಲ್ಲ. ಅದು ನಡೆಯಕ್ಕ ಯಾವುದು ದೇವ್ರದು ಹೆಂಗುದು ಈ ಹೆಣ್ಮಗಳು ಉದಾನ ಇಲ್ಲ ಹೇಳ. ಇವತ್ತಿಂದ ಒಳ್ಳೆ ಆಶೀರ್ವಾದ ಕಾಯಿ ವರ್ಷ ಕಟ್ಕೊಂಡು ಮುಂದೆ ಅಮಾಶೆ ಅಂದಾಗ ಅವ್ರಿಗೆ ಬರ್ತಾರೆ. ನಂಬರ್ ಒಂದ ತರ್ತಿ ನಮ್ಮ ಹಂತ ತರ್ಬೇಕು. ನೀವು ಹೆಂಗ ದುಡ್ಕೊಂತೀರಿ ಆ ಪ್ರಕಾರ ಎಂಬುದು ಒಂದು ಕಲ್ಯಾಣ ಮಾಡ್ಕೊಂಡು ತಾಯಿ ಭಗವಂತ ಪ್ರಸಾದ್ ಚೀಟ್ ಕೊಡಪ್ಪ. ಹೊಸ ಮನೆಗೆ ಹೋಗಿಂದ ಅದು ಏನಲ್ಪ ಅದು ನೀ ಏನು ಕೆಲಸ ಮಾಡಿ ಅದರಿಂದ ಆಗೈತಿ. ಅದೇನು ಮನಸ್ಸಿನಾಗ ಇಟ್ಕೊಂಡು ಬರಬೇಕು ಕಡೆ ಮಗ. ಸಜ್ಜನ ಗುಡ್ಡದಾಗಿದ್ದ ಹೊಸದಾಗಿ ಬಂದಾರ ನೋಡು. ಸಜ್ಜನ ಗುಡ್ಡ ಯಾರಿಪ್ಪ ಅವ್ರ? ಏಸು ಮಂದಿ ಅಷ್ಟು ಬಂದ್ಬಿಡಿ. ಹೊಸದಾಗಿ ಬಂದಾರ ಆಟ ಬರ್ಬೇಕು. ನಿನಗೆ ಮಕ್ಕಳ ಫಲದಿಂದ ಬಂದಿಲ್ಲ ಅಮ್ಮ. ನಿನಗೆ ವಚನ ಕೊಡ್ತೀನಿ. 11 ಅಮಾಸಿ ತಪ್ಪದ ಇಲ್ಲಿ ಹತ್ತಬೇಕು. ಅಜ್ಜಿ ಆದ ಬಂದು ನಿನಗೆ ಉಡಿ ತುಂಬಬೇಕಂತ ಹೇಳಿನಿಲ್ಲ.
ಏನು ಬರೋದು ಅವಶ್ಯಕತೆ ಇಲ್ಲ. ಹೊಸ್ದಾಗಿ ಬಂದವ್ರು ಓದ್ರಿ. ಹೊಸ್ದಾಗಿ ಬಂದವ್ರಿಗೆ ಹೇಳ ನಾನು ಬುದ್ಧಿ ಏನು ಮಾಡೋದು ಬುದ್ಧಿ ಇಂಥವೆಲ್ಲ ನನಗೆ ಅದ್ರ ಮೂಲಕ ಪ್ರಶ್ನೆ ಬರ್ತಾವಪ್ಪ. ಅದು ಹೆದರಿಲಿಂದನೂ ಆಗಿಲ್ಲ, ಅದು ಗೀತಿಗೆ ಆಗೈತಿ. ಆಶೀರ್ವಾದ ಕಾಯಿ ಮನೆಗೆ ಹೋಗಿ ಕಟ್ಕೊಂಡು ಜಮಾಸಿ ಹತ್ತನ್ನು ಎಲ್ಲವೂ ನಿಮ್ಮ ಶಾಂತ ಅವ್ನು ಬರೀ ಅಂತ ನಾನು ಬರ್ತೀನಿ. ನಾನು ಬೂದಿ ನಂಬ್ಕೊಂಡು ಹೋಗಿ ಗದಗ ನೇಸರ್ ಹೋಟೆಲ್ನಾಗ ಬಂದಾರ. ಇವತ್ತಿನಿಂದ ನಾನು ದರ್ಗ ಹಚ್ತಿದ್ದೀನಪ್ಪ. ಪ್ರಕೃತಿನೂ ಆರಾಮ ಮಾಡ್ತೇನೆ. ಇದರಂತೆ ನಂಬಿ ಇನ್ನೊಂದು ಮುಖಂದರ ಇವರು ಹೆಣ್ಮಕ್ಳ ಹೋಟೆಲ್ನಾಗ ಕುಂತ್ರ ಯಾವಾಗ ಯಾಕಾಗುದಿಲ್ಲ? ಹೌದನಪ್ಪ ಇದು ಪ್ರಶ್ನೆ. ಇದನ್ನ ಮೇನ್ ಇದನ್ನ ಕೇಳ್ಬೇಕಂತ ಬಂದಾರ ಅವರು. ಅದಕ್ಕೇನು ಸಂಬಂಧ ಇಲ್ಲ. ನಿಮ್ದು ದುಡಿಮೆ ಆಗ್ಬೇಕು. ಇದು ಒಂದೇ ಅಮಾಸೆ, ಒಂದು ಅಮಾಸೆ ಅನ್ಕೋಲ್ಲ. ನಿನ್ನ ಅಂಗಡಿ ನೋಡ್ಕೋ. ಕೊಂಡು ಹೇಳಿ ವಾದ ನಾನು ಹೆಸರಲ್ಲೇ ಕೊಂಡು ಹೋಗಿಬೇಕು ದಿವಸ. ಆ ಪ್ರಕಾರ ಮಾಡ, ಇನ್ನೂ ಆರಾಮ ಮಾಡ್ತೀನಿ. ನಿನಗ ಒಂದ ತರ ನಿನ್ನ ಪ್ರಕೃತಿಗೆ ಅಂಟುಕೊಂಡಿಲ್ಲವು. ಒಂದು ದೇವತಾ ಶಕ್ತಿಯಿಂದ ನೀ ಇಲ್ಲಿ ಮಟ್ಟ ಉಳಿದಿ. ನಿನಗಾದದ್ದು ನೋಡಿದ್ರ ಸಲ ನೀ ಬಿದ್ದಿ, ಸಲ ಎದ್ದಿ ಆಗೇತಿಲ್ಲ. ಆಗ ಹೋಗ್ಬೇಕಾಗಿತ್ತು. ನಿಮ್ಮ ಮನೆ ದೇವರ ಆಶೀರ್ವಾದ ಐತಿ, ನಿಮ್ಮ ಮನಿ ಹಿರಿಯರದ ಪುಣ್ಯ ಐತಿ ನಿನ್ ಮ್ಯಾಗ. ಏನಾಗಿಲ್ಲ, ಇನ್ನೂ ಏನೋ ಆಗುದು. ಈ ಹೆಬ್ಬಾಳೆ ಅದನ್ನ ಬುದ್ಧಿ ನಂಬ್ಕೊಂಡು ಕೊಟ್ಟು ಗುಲ್ಬರ್ಗದಾಗಿದ್ದ ಬಂದಾರಪ್ಪ. ಗುಲ್ಬರ್ಗದಾಗ ಯಾರು ನೋಡ್ರಿ ಬರ್ರಿ. ಅದ್ಗ ಇನ್ನೂ ಮನ್ಯಾಗ ಕಿಕ್ಕಿರಿ ತಪ್ಪು ಅಂದೆಲ್ಲ ಪ್ರಶ್ನೆ ಮಾಡ್ತಿದ್ದ. ಹೌದನಪ್ಪ? ಅದನ್ನ ಏನು ಮಾಡಬೇಕು ನಿಮ್ಗ, ನಿಮ್ಮ ಮನಿ ತನಕ, ನಿಮ್ಮ ಮನಿ ಸಂಸಾರಕ್ಕ, ನಿಮ್ಮ ಆಸ್ತಿಗೆ ಎಲ್ಲಾದು ಹೌದು ಅನ್ನುವಂಗ ಮಾಡ್ಯಾನ ಅಂತ. ಆದ್ರ ಅಜ್ಜ ಮಾಡ್ಯಾನೆ ಅಂತೇಳಿ ಒಮ್ಮಿದ್ದು ಮಕ್ಳೇ ನಾ ಎದ್ದಿನ ದಿವಸವಲ್ಲ. ಇಲ್ಲೇ ನನಗ ನೀವು ಹಂಗಾರ ಸಹಿಬೇಕು, ದುಡಿಮೆ ಮಾಡ್ಬೇಕ. ನಿಮ್ಮ ದುಡಿಮೆ ಹೆಂಗಾಗತ್ತ ಹಂಗ ನಿಮ್ಮ ಹಿಂದ ನಾ ಬೆನ್ನ ಹಾಕ್ತೀನಿ, ನಾ ದುಡಿತೀನಿ ನಿಮ್ಮ ಸಂಬಂಧ. ಭಯ ಪಡಿಬೇಡ್ರಿ. ಸತ್ಕೊಂಡು ಈ ಗೋಕಾಕ್ಲಿಂದ
ಚೌಕಟ್ಟು ಮಾಡಿಸ್ಕೊಂಡ್ರೆ ಬಂದಾರ ನೋಡು. ಇವರು ಕಾಂಟ್ರಾಕ್ಟರ್ ಕೆಲಸ ಇತ್ತು, CCTV, ಟೆಂಪರು, ಪಂಪರ್ ಎಲ್ಲ ಇತ್ತು. ಇವ್ರ ಕೆಲಸ ಒಂದು ಬರಲ್ಲ ಎಲ್ಲ ಕಟ್ ಮಾಡಿದ್ರು. ಆ ಥರ ಅದು ಮಾಡಿಕೊಟ್ಟಾನ. ಇದು 1ನೇ ಅಮಾವಾಸ್ಯೆ 2ನೇ ಅಮಾವಾಸ್ಯೆ ಪಡಿ ಹೋಗ್ತೀನಿ ಫಸ್ಟ್. ಮತ್ತು ಅದು ಮುಂದೆ ಪ್ರಶ್ನೆ ಮಾಡಿದ್ರಿ, ಕೆಲಸ ಇನ್ನೂ ಬರ್ಬೋದಿಲ್ಲ ಅಂತಂದಿಲ್ಲ, ಅಮಾವಾಸ್ಯೆ ಐತಿದ್ದಿಲ್ಲ, 3 ದಿನದಾಗ ಒಂದು ಕೆಲಸ ಅಲ್ಲಿಂದ ಶುರುವಾಗುತ್ತೆ. ನಂಬಿಕೆ ಕಳ್ಕೊಬೇಡಿ. ಏನು ಇದಕ್ಕೆ ಸಾಕಷ್ಟು ಕೆಲಸ ತಂದು ರಾತ್ರಿ ನಾವು ಒಗಿತೀನಿ, ಅದರಂತೆ ನಂಬಿಕೊಂಡು ನೀವು ನಡ್ಕೋಬೇಕು. ತಿಳಿದು ಮಠ ಸದ್ಕೊಡ 5 ತಿಂಗಳ ನಂದು ವಚನ ಇರ್ತೈತಿ. ಈಗ ಅಮಾಸಿ ನೀವು ಹೆಂಗ ಅಮಾಸಿ ಹತ್ತೀರಿ ಹಂಗ ನಾವು ನಿಮ್ಮನ್ನ ಕಲ್ಯಾಣ ಮಾಡ್ಕೊಂತ ನಾವು ಬರ್ತೀವಿ. ಈ ಧಾರವಾಡದಿಂದ ಸಿದ್ದು ಅಂತ ಹೇಳಿ ಬಂದ ನೋಡಪ್ಪ. ಬೆಸ್ಟರ್ ಗೆದ್ದಿಗೆನ ಬೇರೆ, ಇದು ಅಮಾಸಿದು ಬೇರೆ, ಮೂರಂದಂದ ಬೇರೆ. ನಿನ್ಗ ಎಲ್ಲ ಕರೆಕ್ಟ್ ಬಂದೋಬಸ್ತು ಅದು ಹೇಳಿದ ಪ್ರಕಾರ ಮಾಡ್ಕೊಂಡೆ ಅಂತ ಮಾಡ್ತೀನಿ. ಅವ ಯಾವ ಥರ ಹೇಳ್ಯಾನ ಆ ಥರ ಭದ್ರವಾಗಿ ನೀನು ಒಂದು ಚಟ ಮಾಡ್ತಿದ್ದೆ, ಆ ಚಟ ಬಿಟ್ಟು ನಾನು ಕೂಡ ಚೇಟಿ ಹಾಕ್ಸಿದ್ರೆ ನೀನು ಅಷ್ಟು ಸಿಗುವಂಗ ಮಾಡ್ತೀನಿ, ಎಲ್ಲರೂ ನೀ ಹೇಳಿದ ಕೇಳುವಂಗ ಮಾಡ್ತೀನಿ, ಕಲ್ಯಾಣ ಮಾಡಿ. ನಾ ಏನ್ ಹೇಳಕತ್ತೀನಿ ಈಗ ಅದು ಗುರ್ತಾ ಇದೆ ಒದ್ರಿನ. ಇಲ್ಲಿ ಬೆಸ್ಟಾರ ಏನಂತ ವಚನ ಕೊಟ್ಟು ಆದ್ರೆ 3 ಇನ್ನು ಮ್ಯಾಗ ಇವತ್ತಿನಿಂದ ಅದನ್ನ ತ್ಯಾಗ ಮಾಡಿ ನಾನು ಎಲ್ಲವೂ ವಾಟ್ನಿ ಆಗುವಂಗ ಮಾಡ್ತೀನಿ, ಎಲ್ಲಾದ್ರಾಗೂ ಪಾಲ್ ಸಿಗುವಂಗ ಮಾಡ್ತೀನಿ. ಯಾಕಂದ್ರ ಇವ್ರ ಆಸ್ತಿ ಇವ್ರ ಮನಿ ಬೆಂಗಳೂರು ವಿಧಾನಸಭಾ, ಅಷ್ಟಿದ್ರು ಇವನ್ ಎಲ್ಲಿಟ್ರ ಸೆಗಣಿ ಬೀಳೋ ದಂಧೆಕಾಗಿಟ್ಟ. ಇದನ್ನ ಅರ್ಥ ಮಾಡ್ಕೋಬೇಕು. ಅದು ಸಿಗುವ ಹಂಗ ನೀವು ದುಡ್ಕೋಬೇಕು. ಈ ಅಜ್ಜನ ಹಿಂಬಲ ಅಜ್ಜನ ಶಿವ ಮಾಡ್ತಾರ. ಇದನ್ನು ಮೊದಲ ನನಗೆ ತೆಲಿ ಮ್ಯಾಗ ಇಮಾರತಿ ಮಾಡ್ಯಾರಪ್ಪ ಬೆಟ್ಗೇರಿ ಹೋಗಿ. ಅವ 2 ಸಲ ಬಿದ್ರು ಅವನು ಉಳಿದ್ಕೊಂಡವ್. ನಾನು ಯಾಕ ಅವರು ಸಾವು ಮಟನು ನಾವು ತಗಾವಣ. ಯಾಕ ಹಂಗ ಹೊಗಳ್ಕೊಳ್ಳೋ ಹಂಗ ದುಡ್ದಾರ ಅವರು. ಏನಾಗುದಿಲ್ಲ, ಈ ಕೆಲಸ ಏನೋ ಕಮ್ಮದ ಬರ್ತಾವಂತೆ ಬಚ್ಚಿಟ್ಟು
ಈ ಚಿರುಕೊಪ್ಪದ ಸಿದ್ದಪ್ಪನ ಮಗ ಮನೆ ಮಂಗಳೂರಿಗೆ ಹೋಗಿದ್ರು. ಒಂದು ಕೆಲಸದ ಬಗ್ಗೆ ಏನೋ ಟ್ರೈನಿಂಗ್, ಅದು ಸ್ವಲ್ಪದಾಗ ಫೇಲ್ ಆಗಿ 2-3 ದಿವಸ ಮಗ ಕೂತಿದ್ದಿಲ್ಲ. ಹೌದನಪ್ಪ? ಅವು ಹೇಳ 2 ಅಮಾಸಿ ಬಂದು ಇಲ್ಲಿ ನನ್ನ ಮೆಟ್ಲ ಹತ್ತಿ ನನಗೆ ಹನಿ ಹಚ್ಚಿ ಬೇಡ್ಕೊಂಡು ಅವ ಬರು ಮಠ ಇಲ್ಲಿಗೆ ಬರು ಮಠ ನಾವು ಕೆಲಸ ಆಗುವಂಗ ಆಶೀರ್ವಾದ ಮಾಡ್ತೀವಿ. ಇದನ್ನ ಬರ್ದಿಕ್ಕೋ ಬಾನ್ನ ಅವನು ದಾಂಡಿಗೆ ಹಚ್ತೀನಿ, ಕಾಲ ಮ್ಯಾಗ ನಿಂದ್ರುವಂಗ ನಾ ಮಾಡ್ಲಿಕ್ಕಂದ್ರ ನನ್ನ ಹೆಸರು ಕರಿ. ಯಾಕ ಮತ್ತ ಆದ್ರಿಂದ ಅಡ್ಡಾಡ್ತೀರಿ, ನಾನು ಸೇವೆ ಮಾಡ್ತೀರಿ, ಮತ್ತೆ ನಾನು ನಿಮ್ಮನ್ನು ಉದ್ಧಾರ ಮಾಡಬೇಕ. ಮಾಡಲಿಲ್ಲ ಅಂದ್ರೆ ಹೆಂಗಪ್ಪ? ಓ ಪ್ರಸಾದ್, ನಾ ಏನು ಈಗ 2 ಅಮಾಸೆ ಆತ ನಿನಗೆ ವಚನ ಕೊಡ್ತೀನಿ, ಅದು ಒಂದು ನೀ ನಿತ್ಯ ಪಾಲಿಸ್ಕೊಂಡು ಹೋಗ್ಬಿಡು. ನಿಮ್ಮೂರಾಗ ಒಬ್ಬ ಜಮೀನ್ ಅದನ್ನ ನನಗೆ ಕೇಳಕ್ಕೆ ಏನಾಗಪ್ಪ ಈಗ ಏನು ಸುತ್ತೋಡ್ನೆ ಹೊಂಟಾನು, ಏನ್ ಈಗ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತಾನ. ತರ ನಂಬ್ಕೊಂಡು ಹೋರಿ. ನಿನಗೆ ಏನ್ ಹೇಳ್ತಾನ, ಅಮಾಸಿ ದಿವಸ ಆಶೀರ್ವಾದ ಕಾಯುವಪ್ಪ ಹೊರಕ ಮನಗ ಅಂತ ಹೇಳಿದ್ದೆ. ಅಮಾಸಿಗೆ ಕಾಯಿಗೆ ಗತಿ ಇಲ್ಲಂಗ ನಿನ್ನ ಪರಿಸ್ಥಿತಿ ಆಗೈತಿ. ಹೌದಾ? ಮುಖಂದ್ರ ಬರೇ 2 ಕಾಯಿಗೆ 200 ರೂಪಾಯಿ. ಪರೀಕ್ಷೆ ನೋಡ ಒಂದು ಅಮಾಸಿ ಹೋಯ್ ಇಲ್ಲಿ ಆಶೀರ್ವಾದ ಕಾಯಿ ಕೊಡಿ ಅಂತಪ್ಪ ಒಯ್ಯಿ ಅಂತೇಳ ಅಂತಿದ್ದೆ, ಅದು ಹಂಗ ಬರುದಿಲ್ಲಪ್ಪ. ಈ ಧಾರವಾಡದ ಪಶುವನ್ನು ಹುಡುಗ ಒಂದು ಹೊಸದಾಗಿ ಬ್ಯಾರೆ ಬಾಡಿಗೆ ಮನಿ ಹಿಡ್ದಾನ. ಮತ್ತ ಅದಕ್ಕೆ ಹೋಲಿಯೋ ಬ್ಯಾಡೋ ಅಂತ ಅದನ್ನ ಕೇಳ್ತೀನಿ. ಅಜ್ಜ ಹೋಗಂದ ನೆನಪು ಬ್ಯಾಡ ಅಂದ, ಅದು ಹೋಗಂದ್ರೆ ಹೋಗಲ್ಲ. ಮತ್ತೆ ನನ್ನೇ ಕೇಳ, ಅದು ನಾ ಏನಾರ ಎಲ್ಲಿವಂಕಿ ಆಗ್ತಾನೆ ನಾನು ಕೇಳೋಂಗೆ. ಅಜ್ಜಿನ ಮ್ಯಾಗನ ಎಷ್ಟೋ ಜನ ಕಲ್ಯಾಣ ಮಾಡವ, ಪವಾಡ ಮಾಡವ, ಹೈಕ್ಯಾಗಿ ಹಾರವ, ಗುಂಗಿ ಹುಳ ಆಗಿ ಬರೋವನ್ನ ಬಿಡ್ತಾರ. ಅದನ್ನ ಅಜ್ಜಿ ಏನ್ ಹೇಳ್ತಾರ ಅದ ಮಣ್ಣ ಮುಖಂದ ಹೋಗ್ಬೇಕು. ನಾಳೆ ಪಾಡ್ಯಕ್ಕೆ ಹೋಗ್ಬೇಕು, ನಾಳೆಗೆ ಹೋಗ್ಬೇಕ. ಯಾರು ಮೂಗ್ತೈತಿ ಅವರು ಎಲ್ಲಾರು ಕಟ್ತೀನಪ್ಪ. ನಾ ಈಗ ದೂರದಿಂದ ಬಂದಾರಿಗೆ ಹೇಳ್ಬಿಡ್ತೀನಿ, ಹೊಸದಾಗಿ ಬಂದಾರಿಗೆ ಮತ್ತು ಅಂತಾರೆ ಯಾರು ನಮ್ಗೆ ನೆಂದಿದ್ರು. ಈ ಬೆಟ್ಗೇರಿ ಯಾರು ಒಂದು ಬಂದಾರ ಏನ್ ಮಾಡ ಹೋಟೆಲ್ ಯಾಕಂದ್ರ ಅಂಗಡಿಗೆ ಮಾಲ್ ಹಾಕಾಕ ದುಡ್ಡು ಕಟ್ಟಾಗಿತ್ತು. ಕೊಡುವಾರ ಸಾಲಗಾರರು ಗಟ್ಟಿ ಹಚ್ಚಿದ್ರು,
ಎಲ್ಲಿ ಈಕಿ ಸಾಲ ಬಾ ಐತಿ ಅಂತ ಹೇಳಿದ್ದ ಅವರು ಕೈ ಕೊಟ್ಟಿದ್ರು. ಅದಕ್ಕೆ ಫೋನ್ ಹಚ್ಚಿಲ್ಲ. ಅಜ್ಜ ಏನ್ ಹೇಳ್ದ, ಅಜ್ಜನ ಪ್ರಸಾದ ಕಟ್ಕೊಂಡು ಹೋಗುವ ಆಕೈತಿ. ಆಗೈತಿ ಕೇಳಿ. ಅದನ್ನ ಹರಿದ್ರೆ ಸಾಲ ಭಾಳ ಮಂದಿ ಏನಾಗುದಿಲ್ಲ. ನಿನ್ನ ವ್ಯಾಪಾರನು ಆಗುವಂಗ ಮಾಡ್ತೇನೆ. ನಿನ್ನ ಮನೆ ಒಳಗೂ ಎಲ್ಲಾದು ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಬುದ್ಧಿ ನಾವು ಕೊಂಡು ಹೋಗು. ಈ ಹೆಬ್ಬಳ್ಳಿ ಆದ್ರೂ ಹೆಸರಲ್ಲಿ ಕೊಂಡು ಮರಿಬೇಡ್ರಿ. ₹40 ಹಾಕಿ ಕಿರಾಣಿ ಅಂಗಡಿ ಇರ್ಲಿ, ಚಾದ ಅಂಗಡಿ ಇರ್ಲಿ, ಯಾವುದೋ ಇರ್ಲಿ, ನನಗೆ ಕೊಂಡು ಮರಿಯುವಂಗಿಲ್ಲ. ನಿಮ್ಗೆ ಒಂದು ಅದು ಮಾಡಿ ಹಾಕ್ರೆ ತಂದು ಅವ ಅಜ್ಜಿ ಎಲ್ಲಿ ಅಂತ ಹೇಳ್ತಾನವ. ಕ್ರೂಡಿಗಿ ಗದ್ದಿಗಿ ಒಳಗಾದದ್ದು ಕ್ರೂಡಿಗೆ ಮುಟ್ಬೇಕು. ಹೆಬ್ಬಳ್ಳಿ ಒಳಗಾದದ್ದು ನಿನಗೆ ಅಲ್ಲಿ ಕ್ರೂಡಿಗಿ ಗದ್ದಿಗೆ ಒಳಗಲ್ಲಿ ಫಸ್ಟ್ ಹೌದಲ್ಲ, ಅಲ್ಲಿ ಮುಟ್ಟು. ಈಗ ಆನೆಬೆನ್ನೂರವ ಯಾವಾಗ ಅಮಾಸಿನೂ ಹೇಳಿಲ್ಲಪ್ಪ. ರಾಣಿಬೆನ್ನೂರ 30 ಲಕ್ಷ ಕಾಲೇಜ್ ಇವಾಗ ಕೊಡ್ತೀನಿ ಅಂದದ್ದು 10 ಲಕ್ಷ. ಹೌದಾ? ಹೌದು. ಇನ್ನು ನಿನಗ ಅದು ಆಗುವಂಗ ಏನು ಮಾಡಿ ಅಜ್ಜ ಮಾಡಿರ್ತಾನೆ ಇಲ್ಲೇ ಐತಿ. ಅಲ್ಲಿ ಹುಡುಗಿಗೆ ಬಂದು ಹೋಗಿಂದ ಪ್ರಯತ್ನ ನನ್ನ ಪ್ರಸಾದ ಕಟ್ಕೊಂಡು ಹೋಗಿಂದ ಅವ್ರು ದಾರಿಗೆ ಬಂದ ಮತ್ತ ಅದನ್ನ ಮಳ್ಳ ಮಳ್ಳ ಅಜ್ಜಗ ಫೋನ್ ಹಚ್ಚಿ ತಲೆ ತಿನ್ಬಾರ್ದು, ಅಜ್ಜನ ಮಾಡಾವ, ನಾನು ಇರ್ತೀನಿ ಮಾಡಾವ, ಒಂದು ಏನು ವಚನ ಕೊಟ್ಟಿರ್ತೀನಿ ಅದನ್ನು ನಂಬಿಕೊಂಡು ಹೋಗು. ಆಶೀರ್ವಾದ ಕಾಯಿ ಆಶೀರ್ವಾದ ಕಾಯಿ ಕಟ್ಟ ಪೂಜೆ ಮಾಡ. ನಾ ಕಾಯಿ ಒಳಗ ಇರ್ತೀನಿ. ಏನು ನಿನ್ನ ಸಂಕಟ ಏನು ಆಗ್ಬೇಕಾಗಿತ್ತು ಅದನ್ನ ಕಾಯಿಗೆ ಬೇಡ್ಕೊಂಡು ನಂದೊಂದು ಬುದ್ಧಿ ಚೀಟ ಡಿಸೈಡ್ ಆಗಿಕೊಂಡು ಹೋಗು. ಅದು ಯಾಕೆ ಆಗೋದಿಲ್ಲ ನಾನು ಈ ದಿವಾನ್ ಸಾಬು ಬಂದು ಅದು ಅಂತ ಕುಂತಂತ ಅದು ಆಗಬಾರ್ದಾಗಿತ್ತು, ಆಗೇತಿ. ಅದು ಯಾರ ಕೈಯಂದು ಅಲ್ಲ, ಮುಂದ ಬಾಳೆ ಮಾಡು ಮಗ್ಗ ದಾರಿ ಮಾಡಿ ಅವಾಗ ಬಳೆ ಕಟ್ಟಿ ಸತ್ತದ ಸಾವುದ ಯಾರಿಗೆ ಬಿಟ್ಟಿಲ್ಲದ, ಹುಟ್ಟಿಸಿದ ಬ್ರಹ್ಮನ ಕೇಳಿಲ್ಲ. ಮತ್ ನಾವು ನೀವು ಏಟ್ರಾಡ್ಪ. ಅದಕ್ಕ ಮುಂದಿನ ದಾರಿ ಅದು ದಾರಿ ಆಗುವಂಗ ನಾನು ಆಶೀರ್ವಾದ ಮಾಡ್ತೀನಿ, ಕಲ್ಯಾಣ ಮಾಡ್ತೀನಿ. ಕೊಡು ಇದ್ರಾಗ ಇಲ್ಲೊಬ್ಬ ಕುಂತ ನೋಡಪ್ಪ, ಯಾವ ಹೊಸದಾಗಿ ಬಂದ ಹೊಸದಾಗಿ ಬಂದಿಲ್ಲ. ಕಾಯಿ ಬರ್ಸಿ ಏನು ಇದು ಮಾಸಿ ಹತ್ತೀನಿ
ಆಶೀರ್ವಾದ ಕಾಯಿ ಹೋಗಿ ಪೂಜೆ ಮಾಡ್ಕೊಂತ ಹೋಗು. ನಿಮ್ಮ ಮಂದಿಯವರು ಯಾವುದು ಯಾವುದು ಮದುವೆ ಮೊದಲಿನಿಂದ ಕುದುವಿನಿಂದ ಆನ್ ಗುಣಾದಿ ನಿಮ್ಮ ಆತ್ಮ ಮುತ್ತೆ ತೆಲೀಲೆ ಬಂದದ್ದು ಹೌದನ? ನೋಡ್ರಿ ಯಾವುದು ನಿಮ್ಮ ಮನೆದೇವರು ಪಕ್ಕ ಯಾರ ಮನೆದೇವರು ಯಾವ್ದು ಇರ್ತೈತಿ ಅದಕ್ಕೆ ನೆನಪು. ಮನ್ಯಾಗ ಹಿರಿಯಾರ ಕೇಳಿ ಅವ್ರಿಗೆ ಯಾವುದೂ ನಮಗೂ ಗೊತ್ತಿಲ್ಲ, ನಮ್ಮ ಹಿರಿಯರು ಅಲ್ಲಿ ಅದಕ್ಕೆ ನಡ್ಕೊಂತಿದ್ರು ಅವ್ರಿಗೆ ಮಾಡ್ಕೊಂತ ಅಂದ್ರ ನಡ್ಬೋದು. ನಮಗೂ ಪಕ್ಕ ಗೊತ್ತಿಲ್ಲ ಅಂತಂದ್ರೆ ಇನ್ನೇನ್ ಬರ್ರಿ ನಮ್ಮ ಕಡೆ ಈಗಂತೂ ಕಲ್ಯಾಣ ಆಗುವಂಗ ಮಾಡ್ತೀವಿ. ನಾನು ಬುದ್ಧಿ ನಂಬಿಕೊಂಡು ಹೋದ್ರಿ ಅಜ್ಜಿ ಹಾಕ್ಬೇಕಾದ್ರೆ ಇಲ್ಲಿ ನನ್ನ ಗದ್ದಿಗೆ ಮ್ಯಾಗ ಒಂದು ಪೆನ್ನು ಒಂದು ನೋಟ್ ಇತ್ತು. ದುವಾ ಮಾಡಿಸ್ಕೊಂಡು ಹೋಗಿ ಅದ ಪೆನ್ನಿಂದನ ಅದನ್ನ ಹೆಜ್ಜೆ ಅಂದ್ರೆ ನಾ ಅದ್ರಾಗ ಇರ್ತೇನೆ. ಈ ರೋಣದಾರು ಗಂಡ ಹೆಂಡತಿ 2 ವರ್ಷ ಮದುವೆ ಆಗಿದ್ದಪ್ಪ, ಹೆಣ್ಣು ಹುಡುಗಿ ಮಕ್ಕಳ ಪದ ತಗೋದಚ್ಚಿ ಹುಡುಗಿ ಗದಿ ಒಳಗೆ ಹೇಳಿಲ್ಲ. ಅಮಾಸಿ ಹಬ್ಬಳ್ಳಿ ಹತ್ತಿರ ಅಂತೇಳಿ ಮತ್ತೆ ಇವನ ಬಗ್ಗೆ ಹೇಳಿದ್ದಿಲ್ಲ. ಮತ್ತೆ ಮಕ್ಕಳು ನಾ ಹೇಳಿದ್ರು ಕೊಟ್ಟು ಹಂಗಾರ ಮಕ್ಕಂದ್ರ ಅವ್ರಿಗೆ ಬೆಲೆ ಐತಿ, ದೇವ್ರಿಗೆ ಏನು ಬೆಲೆ ಇಲ್ಲ ಅಂದಾಗ ನೀನ್ ಲೆಕ್ಕ ಮಾಡೋದು ಏನ್ ಬಿಡ್ತಾರ. ಹುಡುಗಿ ಗದಿ ಒಳಗೆ ಏನ್ ಹೇಳಿ ಕಳ್ಸಿನ್ ಕೇಳವನ್ನ. ಅದು ಇವಾಗ ಬಿಟ್ಟಿಲ್ಲ ಅನ್ನೋದು ಗುರ್ತಾಗಿ ಅಲ್ಲಿ ಹೇಳಿದ್ರು ಕೂಡ ಈಗ ಹೋದ್ರಿನ್ನ ನಿನಗ ದೀಪ ಫಲ ಬೇಕಾದ್ರೆ ನೀ ದುಡ್ಕೊಡಪ್ಪ ಬಿಟ್ಟು. ಮತ್ತ ನಾನು ಅದನ್ನ ಬಿಡೋದು ಆಗುದಿಲ್ಲ ಅಂತಂದ್ರ ನಿನ್ ಪಾಲಿಗೆ ಹೋಗಿ ಬುದ್ಧಿ ತಗೊಂಡು ಹೋಗು. ಈ ದಾರಿಗೆ ಬರ್ಲಿ ಅಂತೇಳಿ ನಾ ಹೇಳಿರ್ತೀನು. ಇಸ್ಲಾಂ ಧರ್ಮದೊಳಗೆ ಹುಟ್ಟಿನೂ ಅದನ್ನ ಮಾಡಬಾರ್ದಪ್ಪ ಅಂತೂ ಹೇಳಿನಿ. ಈಗ ಯಾವ್ದು ಮಾಡವ್ ನೀನು? ಹುಡುಗಿ ಗಟ್ಟಿಗೆ ಬಿಡ್ತೀನಿ ಅಂದಿ, ಮತ್ ಇಲ್ಲಿ ಸಭದಾಗೂ ಬಿಡ್ತೀನಿ ಅಂತ ಹೇಳ್ತಿ. ನಿಂದೇನ್ ಗ್ಯಾರಂಟಿಪ್ಪ ನನಗ? ಈಗ ನಾಳೆ ನಾ ಹೇಳಿದ್ದು ಟೈಮ್ಕ ಆಗಲಿಲ್ಲ ಅಂದ್ರ ನೀವ ಏನ್ ಕೊಂಡಾಡ್ತೀರಿ? ನನ್ನ ಹೆಸರು ಕೆಡ್ತತಿ. ನಾ ಹೇಳಿದ್ದಾಗ ನಡೀರಿ, ಎಲ್ಲಾದ್ರೂ ಸುದ್ದಿ ಮಾಡ್ತೀನಿ ಕಲ್ಯಾಣ. ಕಡ್ಡಾಯವಾಗಿ ಹೇಳ್ತೀನಿ ನೋಡಪ್ಪ. ಅದನ್ನ ಬಿಟ್ಟು ವರ್ಷ ತುಂಬರಾಗ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ. ಮತ್ತೆ ಬಿಡ್ಲಿಲ್ಲ ನೀ ಸತ್ರು ಮಕ್ಕಳಾಗುದು. ಯಾವ್ದು ಹಾಕೋತಿ ನೋಡು. ಒಂದ್ ಹಣಿ ಹಚ್ಬೇಕು, ಒಂದು
ಇಲ್ಲ ಯಾರು ನೀವು ಇದನ್ನ ಮಾಡ್ಬೇಡಪ್ಪ. ಸುಮ್ಮನೆ ಮಾಡಕ್ ಹೋಗ್ಬೇಡ್ರಿ. ಅವ್ನ ಮನಸ್ಸು ಇರ್ಬೇಕಲ್ಲಿ ಹೇಳಾಗ್ತಾನ. ಅವನ್ನ ಹೇಳಿದೆ. ನಾವು ಹೇಳಿದ್ರೆ ಅದು ಮಾತಾಡಲ್ಲ. ಅವ್ನ ಕಲ್ಯಾಣ ಕಳೆದ ಅವ್ನು ಬಂದ ಅಲ್ಲಿಗೆ ನಾ ಬಿಡ್ತೀನಿ ಅಂತ ಅವನ್ನ ಹೇಳಿದೆ. ಪಡ್ಕೋಬೇಕಾದ್ರೆ ಅವ್ನು ಹೇಳಾಗ್ತಾನ ಅವ್ನು ಕೇಳಾಗ್ತಾನ. ಅವ್ನಿಗೆ ಬಿಟ್ಟಿದ್ದ ಅವ್ರಿಗೆ ಬಿಟ್ಟಿದ್ದ. ನೀವು ಕೊಟ್ಟು ಏನಂತೀಪ ಹಂಗಿಲ್ಲ ಬಂದಿಲ್ಲಿ ಹಣಿ ಹಚ್ಚಿ